ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ 5ನೇ ದಿನವೂ ಕೂಡ ಮುಂದುವರೆದಿದೆ. ದೊಡ್ಡಮೊಮ್ಮಸಂದ್ರದಲ್ಲಿ ರಾಜಕಾಲುವೆ ತೆರವಿಗೆ ಸಿದ್ಧತೆ ನಡೀತಾ ಇದೆ. 33 ಅಡಿ ಅಗಲದ ಸುಮಾರು 1 ಕಿಲೋಮೀಟರ್ 500 ಮೀಟರ್ ಹೆಚ್ಚು ಉದ್ದದ ರಾಜಕಾಲುವೆಯಲ್ಲಿರುವಂತಹ 60ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ಗುರುತು ಮಾಡಲಾಗಿದೆ. ಆದರೆ ಇದಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ದೊಡ್ಡಮೊಮ್ಮಸಂದ್ರ ಸರ್ಕಲ್ನಲ್ಲಿ ನೂರಾರು ಮಂದಿ ಜಮಾಯಿಸಿದ್ದು ಅಧಿಕಾರಿಗಳು ಸರಿಯಾಗಿ ಮ್ಯಾಪ್ ಮಾಡದ ಮನೆಗಳನ್ನು ಒಡೆಯಲು ಹೊರಟಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಬಳಿಕ ಸ್ಥಳಕ್ಕೆ ಬಂದ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್ ಮಾರ್ಕ್ ಮಾಡಿರುವಂತಹ ಜಾಗವನ್ನ ಪರಿಶೀಲಿಸ್ತಾ ಇದ್ದಾರೆ. ಅಧಿಕಾರಿಗಳು ಹಣ ಪಡೆದು ಸರ್ವೆ ತಪ್ಪು ಮಾಡಿದ್ದಾರೆ ಅಂತ ನಿವಾಸಿಗಳು ಜಂಟಿ ಆಯುಕ್ತರಿಗೆ ದೂರನ್ನ ನೀಡಿದ್ರು. ಆದ್ರೆ ಆಯುಕ್ತರು ಹಣ ನೀವು ಕೊಟ್ಟಿದ್ದೀರಾ, ಸುಳ್ಳು ಆಪಾದನೆ ಮಾಡಬೇಡಿ ಅಂತ ಜಂಟಿ ಆಯುಕ್ತರು ಹೇಳಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು 200ಕ್ಕೂ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಸೆಂಟ್ ಫಿಲೋಮಿನಾ ಶಾಲೆ ನಿರ್ಮಾಣದ ಜಾಗದಲ್ಲಿ ರಾಜಕಾಲುವೆ ಇದ್ರೂ ಮಾರ್ಗ ಬದಲಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ್ರು. ಆರೋಪಕ್ಕೆ ಬೆಲೆ ಕೊಡದ ಅಧಿಕಾರಿಗಳು ಶಾಲೆಯ ಜಾಗ ಬಿಟ್ಟು ತೆರವು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ರು. ಮಾರ್ಕ್ ಮಾಡಿಲ್ಲ, ಸುಮ್ಮನೆ ಒಂದು ಅಂದಾಜು ಮೇಲೆ ಹೊಡಿತಾ ಇದ್ದಾರೆ. ಬಂದ್ಬಿಟ್ಟು ಇರೋ ಮನೆಗಳು ಹೊಡಿತಾ ಇದ್ದಾರೆ. ರಾಜಕಾಲುವೆನ ಹಂಗೆ ಬಿಟ್ಟಿದ್ದಾರೆ. ರಾಜಕಾಲುವೆ ಕಡೆ ಇದು ಮಾಡಿಲ್ಲ. ನಿನ್ನೆ ಬಂದು ಸುಮ್ಮನೆ ಟೇಪಲ್ಲಿ ಅಳತೆ ಹಾಕ್ಬಿಟ್ಟು 33 ಅಡಿ ಇಲ್ಲಿಗೆ ಬರುತ್ತೆ ಅಂತ ಪಕ್ಕ ಲ್ಯಾಂಡ್ ಇರೋದು, ರೆವಿನ್ಯೂ ಲ್ಯಾಂಡ್ ಇದು, ಅದಕ್ಕೆ ಇಲ್ಲೇ ಬಂದು ಹೊಡಿತಾ ಇದ್ದಾರೆ ಅವರು. ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಅಡಿನೂ ನೀರು ಯಾವ ಕಾಲುವೆಯಲ್ಲಿ ಹೋಗ್ತಾ ಇಲ್ಲ. ಬಂದು ನೋಡ್ಬೋದು, ಬಹಳ ತೊಂದರೆಗಳಾಗಿದೆ. ಅವತ್ತು ಬೆಲೆ ಇಲ್ಲ, ಗೌರ್ಮೆಂಟ್ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಆದ ತಕ್ಷಣ ಬಂದು ಎಲ್ಲರಿಗೂ ಹೊಡೆದ್ರೆ ಎಲ್ಲರಿಗೂ ನೋವಾಗ್ತಾ ಇತ್ತು. ಆವತ್ತೇ ನೀವು ಒಂದು ಶಿಕ್ಷೆ ಕೊಟ್ಟಿದ್ರಿ, ಅವ್ರ ಮನೆಯೇ ಕಟ್ಕೊಂತ ಇರ್ಲಿಲ್ಲ. ಯಾವ್ದೊಂದು ಚಿಕ್ಕದಾಗ ಒಂದು ಗುಡಿಸಲು ಯಾವ್ದೋ ಒಂದು ಹಾಕೊಂತ ಇದ್ರು. ಏನು ಕೊಟ್ಟಿಲ್ಲ, ನೋಟಿಸ್ ಇಲ್ಲ, ಏನಿಲ್ಲ. ನೆನ್ನೆ ಬಂದ್ರು ಸಡನ್ ಆಗಿ ಮಾರ್ಕ್ ಮಾಡಿದ್ರು. ಮಾರ್ಕ್ ಮಾಡ್ಬಿಟ್ಟು ನೀವೆಲ್ಲ ಸಾಮಾನುಗಳು ಎತ್ತಿಟ್ಕೊಳ್ಳಿ, ಯಾರಾದ್ರೂ ಮಾತಾಡಿದ್ರೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀವಿ, ನೀವ್ಯಾರು ಪ್ರೊಟೆಸ್ಟ್ ಮಾಡೋಂಗಿಲ್ಲ, ನೀವೇನು ಯಾರ ವಿರುದ್ಧನೂ ಮಾತಾಡೋಂಗೂ ಇಲ್ಲ. ನಾವು ಇವಾಗ ನಮ್ಗೆ ಹೆಣ್ಮಕ್ಳು ಕೊಟ್ಟಿರೋ ಭಾಗನೂ ಇಲ್ಲ ಸರ್, ಎಲ್ಲ ಹೊಡೆದಾಕ್ಬಿಟ್ರು. ಇಲ್ಲೇನಾಗಿದೆ, ಕೆಲವೊಂದು ಸಾರ್ವಜನಿಕರು ಸರ್ವೆಗೆ ಡಿಸ್ಪ್ಯೂಟ್ ಮಾಡಿದ್ದಾರೆ. ಹಳೆ ಸರ್ವೆ ಒಂದಾಗಿತ್ತು, ಹೊಸ ಸರ್ವೆ ಒಂದಾಗಿದೆ. ಹಳೆ ಸರ್ವೆ ಬಗ್ಗೆ ನಮ್ಗೆ ಯಾವುದೇ ತಕರಾರು ಇಲ್ಲ. ರಾಜಕಾಲುವೆಗಳಿಗೆ ತಾವು ಏನು ಆ ಕ್ರಮ ತಗೊಂಡಿದ್ರೂ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತಾನೆ ಹೇಳಿದ್ದಾರೆ. ಖಚಿತವಾಗಿ ಅದು ಸರ್ವೆ ಅವರು ಮಾರ್ಕ್ ಮಾಡಿರೋದು ಹಿಂದೆ ರಾಜಕಾಲುವೆದಲ್ಲೇ ಬರ್ತಾ ಇದೆ ಅಂತ ಹೇಳಿದ್ರು. ಅದನ್ನು ಜೊತೆಗೆ ಡೆಮಾಲಿಷ್ ಮಾಡ್ತೀವಿ. ಸುಮಾರು 10 JCBಗಳು, ಸುಮಾರು 100 ಜನ ಮೆನ್ನು, ಮತ್ತೆ ಒಂದು 4 ಟ್ರ್ಯಾಕ್ಟರ್ಸು, ಮತ್ತೆ ಒಂದು 4 ಟಿಪ್ಪರ್ಸ್ ಎಲ್ಲ ಬಂದಿದೆ ಇಲ್ಲಿ. ಈಗ ಅಲ್ಲ 33 ಅಡಿನೇ ಬಾಗ್ತದೆ, ಎಲ್ಲೆಲ್ಲಿ 33 ಅಡಿ ಅಲ್ಲೆಲ್ಲ. ಇದು ಒಂದು ಕಡೆ ಆದರೆ ಇನ್ನು ನೂರಾರು ಕನಸುಗಳನ್ನ ಹೊತ್ತು ಸುಂದರ ಮನೆ ಕಟ್ಟಿದ್ರು. ಎಂಥ ವಿಚಿತ್ರ ಅಂದ್ರೆ ತಾವು ಕಟ್ಟಿದ ಕನಸಿನ ಮನೆಯನ್ನೇ ತಾವೇ ಒಡೆದು ಹಾಕ್ತಾ ಇದ್ದಾರೆ. ಹೌದು, ಬೆಂಗಳೂರಿನ ಮಹದೇವಪುರ ವಲಯದಲ್ಲೂ ಕೂಡ ತಮ್ಮ ಮನೆಯನ್ನ ತಾವೇ ತೆರವು ಮಾಡ್ತಾ ಇರುವಂತಹ ದೃಶ್ಯ ಮನ ಕಲಕುವಂತಿತ್ತು. ಮನೆ ಮಾಲೀಕ ಕೃಷ್ಣ ನಿನ್ನೆ ತೆರವು ಮಾಡಬೇಡಿ ಅಂತ ವಿರೋಧಿಸ್ತಾ ಇದ್ರು. ಇಂದು ಅವರೇ ತೆರವು ಮಾಡಿಸ್ತಿದ್ದಾರೆ. ಅಧಿಕಾರಿಗಳ ಜೊತೆ ಮಾತುಕತೆ ಬಳಿಕ ಸ್ವಯಂ ತೆರವು ಕಾರ್ಯಾಚರಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ನಿನ್ನೆ ಕಾರ್ಯಾಚರಣೆ ವೇಳೆ 6 ಮನೆಯವರು ಸ್ವಯಂ ತೆರವಿಗೆ ಅನುಮತಿಯನ್ನ ಕೇಳಿದ್ರು. ಹಾಗಾಗಿ ಇಂದು ಅವರೇ ತೆರವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಹಾನಗರದ ಒತ್ತುವರಿದಾರರಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಒತ್ತುವರಿ ಆಗಿರೋ ರಾಜಾ ಕಾಲುವೆಗಳನ್ನು ತೆರವುಗೊಳಿಸುವ ಅಧಿಕಾರ, ಪರಮಾಧಿಕಾರ ಬಿಬಿಎಂಪಿಗೆ ಇದೆ ಎಂದು ಹೇಳಿದೆ. ರಾಜಾ ಕಾಲುವೆ ತೆರವಿನ ಆಪರೇಷನ್ಗೆ ಶಹಬಾಸ್ ಗಿರಿಯನ್ನು ಕೊಟ್ಟಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಡೆ ಕೊಡಬೇಕು ಅಂತ ರಾಮಕೃಷ್ಣ ಅನ್ನೋರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಚೆನ್ನೈನ ರೈಲ್ನಲ್ಲಿ ಸಿನಿಮಾ ಮಾದರಿಯಲ್ಲಿ ಭಾರಿ ದರೋಡೆ ನಡೆದಿದೆ.